ಪಿ ಸಿ ಓಡಿ ಇರೋರಿಗೆ ಮಕ್ಕಳಾಗಲ್ವಾ? ಇದು ಭಾಳಷ್ಟು ಜನರಿಗೆ ಇರ್ತಕ್ಕಂಥ ಒಂದು ರೀತಿ ಕನ್ಫ್ಯೂಷನ್. ಪಿ ಸಿ ಓಡಿಯಲ್ಲಿ ಅಂಡಾಣು ಉತ್ಪತ್ತಿ ಆಗ್ತಕ್ಕಂಥ ಶಕ್ತಿ ಕಡಿಮೆ ಇರ್ತದೆ. ಅದಕ್ಕೆ ನಾವು ಆ್ಯನೋವ್ಯುಲೇಷನ್ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಬೇರೆಯವರಿಗೆ ಹೋಲಿಸಿದರೆ ಅವರಿಗೆ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಗಳು ಕಡಿಮೆ ಇರ್ತದೆ. ಬಟ್ ಅವರಿಗೆ ಪ್ರೆಗ್ನೆನ್ಸಿ ಆಗದೇ ಇಲ್ಲ ಅಥವಾ ಮಕ್ಕಳಾಗದೇ ಇಲ್ಲ ಅಂತ ತಪ್ಪು ಪರಿಕಲ್ಪನೆ ಬೇಡ. ಸೊ ನೀವು ಸಿಂಪಲ್ ರೂಲ್ಸ್, ನಾನು ಈ ಮೊದಲು ಕೂಡ ಹೇಳಿದ್ದೆ, ಡಯಟು, ಎಕ್ಸರ್ಸೈಸು, ಸರಿಯಾದ ನಿದ್ದೆ ಮತ್ತು ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಈ 4 ರೂಲ್ಸ್ನ ನೀವು ಸರಿಯಾಗಿ ಫಾಲೋ ಮಾಡಿದರೆ ನೀವು ಆಟೋಮೆಟಿಕ್ ಆಗಿ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ರೀಸೆಟ್ ಆಗಿ ನಿಮಗೆ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಗಳು ಕೂಡ ಇರ್ತದೆ ಪಿ ಸಿ ಓಡಿಲಿ. ಅಥವಾ ನಿಮ್ಮ ವೈದ್ಯರು ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಕೂಡ ಫಲಕಾರಿ ಆಗ್ತದೆ. ಬಟ್ ಪಿ ಸಿ ಓಡಿ ಇರೋರಿಗೆ ಮಕ್ಕಳೇ ಆಗೋದಿಲ್ಲ ಅನ್ನೋ ಭಯ ಆಗಲಿ, ಅಥವಾ ಪಿ ಸಿ ಇದ್ದವರಿಗೆ ಕಂಪಲ್ಸರಿ ನೀವು IVF ಮಾಡಿಸ್ಬೇಕಂತ ಯಾವುದೇ ತಪ್ಪು ಕಲ್ಪನೆಗಳು ಬೇಡ. ನಿಮ್ಮ ಎಫರ್ಟು 90% ಮತ್ತು ನಿಮ್ಮ ವೈದ್ಯರ ಎಫರ್ಟ್ 10-20%. ಸೊ ವರ್ಕ್ ಹಾರ್ಡ್, ಪಿ ಸಿ ಓಡಿಯಿಂದ ದೂರ ಆಗಿ. ವಿಶ್ ಯು ಎ ವೆರಿ ಹ್ಯಾಪಿ ಪ್ರೆಗ್ನೆನ್ಸಿ.